ನಮಸ್ಕಾರ, B9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್. ಇದು ಮೆಗಾ ಕ್ರೈಮ್ ಸ್ಟೋರಿ. ಐಷಾರಾಮಿ ಜೀವನ ನಡೆಸಕ್ಕೆ ಹೋಗಿ ಜೈಲು ಸೇರಿದ ಆರೋಪಿಗಳು. ಇದು ವಿದ್ಯಾರಣ್ಯಪುರ MS ಪಾಳ್ಯದಲ್ಲಿ ನಡೆದಿರೋ ಘಟನೆ. ಶ್ರೀಮಂತರೇ ಇವರ ಟಾರ್ಗೆಟ್. ವಿದ್ಯಾರಣ್ಯಪುರ ಪೊಲೀಸರಿಂದ ಭರ್ಜರಿ ಬೇಟೆ. ಐಷಾರಾಮಿ ಜೀವನ ನಡೆಸಲು ಸುಲಭವಾಗಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಲು ಹೋಗಿ ಸಿಕ್ಕಿಬಿದ್ದ ಹೈಟೆಕ್ ಗ್ಯಾಂಗ್. ಶ್ರೀಮಂತರೇ ಈ ಗ್ಯಾಂಗಿನ ಟಾರ್ಗೆಟ್. ಶ್ರೀಮಂತರನ್ನು ಹುಡುಕಿ ಅವರ ಬಳಿ ಇದ್ದ ಕೋಟಿಗಟ್ಟಲೆ ಹಣವನ್ನು ಪಡೆದು USD ಕರೆನ್ಸಿಗೆ ಪರಿವರ್ತಿಸಿ ಆ ಹಣವನ್ನು RTGS ಪ್ರೀಮಿಯಂ ಮೂಲಕ GST ಸಮೇತ ಹೆಚ್ಚುವರಿಯಾಗಿ ವಾಪಸ್ ಕೊಡುವುದಾಗಿ ನಂಬಿಸಿ ಮೋಸದಿಂದ ಹಣ ದೋಚುತ್ತಿದ್ದರು. ಈ ಖತರ್ನಾಕ್ ಗ್ಯಾಂಗಿನ 15 ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ವಿದ್ಯಾರಣ್ಯಪುರದ ಪೊಲೀಸರು. ಈ ಕದೀಮರಿಂದ 1 ಕೋಟಿಗೂ ಹೆಚ್ಚು ನಗದು, 4 ಕಾರು, 4 ಬೈಕ್ಗಳು, 2 ಆಟೋ ಹಾಗೂ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ MS ಪಾಳ್ಯ ಸರ್ಕಲಿನಲ್ಲಿರುವ AK ಎಂಟರ್ಪ್ರೈಸಸ್ ಮಳಿಗೆಯಿಂದ ಸುಮಾರು 2 ಕೋಟಿ ನಗದು ಹಣವನ್ನು ದರೋಡೆ ಮಾಡಿಕೊಂಡು ಹೋದ ಬಗ್ಗೆ ಶ್ರೀ ಹರ್ಷ ಎಂಬುವರು ಇತ್ತೀಚೆಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಅದರಂತೆ ತನಿಖೆ ಕೈಗೊಂಡ ಪೊಲೀಸರಿಗೆ ಕಾದಿತ್ತು ಶಾಕ್. ಈ ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ಮಾನ್ಯ ಶ್ರೀ ಸಜಿತ್ VJ IPS ಉಪ ಪೊಲೀಸ್ ಆಯುಕ್ತರು, ಈಶಾನ್ಯ ವಿಭಾಗ, ಬೆಂಗಳೂರು ನಗರ ಇವರ ಸಲಹೆ ಮತ್ತು ಸೂಚನೆಯಂತೆ ಮಾನ್ಯ ಶ್ರೀ ನರಸಿಂಹಮೂರ್ತಿ ACP ಯಲಹಂಕ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ CB, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ಪ್ರಭು KL, ಇಬ್ರಾಹಿಂ ಮತ್ತು ಹರೀಶ್ ಕುಮಾರ್ J ಹಾಗೂ ಅಪರಾಧ ಸಿಬ್ಬಂದಿಗಳನ್ನೊಳಗೊಂಡ ತಂಡವನ್ನು ರಚಿಸಿತ್ತು. ಪ್ರಕರಣದ ತನಿಖೆ ಪ್ರಾರಂಭಿಸಿದ ತಂಡವು ಪ್ರಕರಣದ ತನಿಖೆಯನ್ನು ಕೈಗೊಂಡು ಆರೋಪಿಗಳು ಮತ್ತು ಹಣ ಪತ್ತೆಗಾಗಿ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನು ಹುಡುಕಿ ಅವರ ಬಳಿ ಇಟ್ಟಿರುವ ಕೋಟಿಗಟ್ಟಲೆ ಹಣವನ್ನು USD ಕರೆನ್ಸಿ ಫ್ರಾಡ್ನಲ್ಲಿ ಬೆಂಗಳೂರು ನಗರ ನಿವಾಸಿಯಾದ ಭರತ್ ಸಿಂಗ್ ಮತ್ತು ಮಂಗಳೂರು ವಾಸಿಯಾದ ಅಭಿಷೇಕ್ ಅವರನ್ನು ನಂಬಿಸಿ ಅವರಿಗೆ ಪರಿಚಯಸ್ಥರಾದ ನಾಗೇಂದ್ರ ಮತ್ತು ಶಾಂತಕುಮಾರ್ ಅವರ ಮೂಲಕ ಹಣವನ್ನು ತರಿಸಿಕೊಂಡು ಮಾಲೀಕರಿಗೆ ವಾಪಸ್ ಕೊಡದಂತೆ ದರೋಡೆ ಆದಂತೆ ನಟಿಸಿ ಮೋಸ ಮಾಡಿ ಹಣವನ್ನು ದೋಚುವ ಸಲುವಾಗಿ ಈ ಸಂಚನ್ನು ರೂಪಿಸಿರುತ್ತಾರೆ. ಶ್ರೀಹರ್ಷ V ಬಿನ್ ವೆಂಕಟೇಶಮೂರ್ತಿ, ರಕ್ಷಿತ್ M ಬಿನ್ S ಮಂಜುನಾಥ್, ಚಂದ್ರಶೇಖರ್, ರಾಕೇಶ್ ಇವರೆಲ್ಲ ಸೇರಿ ಸಂದೀಪ್, ಬೆಂಜಮಿನ್ ಹರ್ಷ, ಶೇಖ್ ಸಾಧು ಇವರ ಸಹಾಯದಿಂದ ಹಣವನ್ನು ದೋಚುವ ಪ್ಲಾನ್ ಮಾಡುತ್ತಾರೆ. ಹಾಗೆಯೇ ಈ ಗ್ಯಾಂಗ್ ಹಣ ದರೋಡೆ ಮಾಡಲು ಮತ್ತೊಂದು ಟೀಮ್ ರೆಡಿ ಮಾಡುತ್ತಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ರೌಡಿ ಆಸಾಮಿಯಾದ ಸೈಯದ್ ಅಕೀಬ್ ಪಾಷಾ ಬಿನ್ ಸೈಯದ್ ವಾಜಿದ್ಗೆ ಹಣ ದೋಚಲು ನೇಮಕ ಮಾಡುತ್ತಾರೆ. MS ಪಾಳ್ಯ ಸರ್ಕಲಿನಲ್ಲಿರುವ ತನ್ನದೇ ಆದ AK ಎಂಟರ್ಪ್ರೈಸಸ್ ಮಳಿಗೆಗೆ ಹಣವನ್ನು ತರಿಸುವಂತೆ ಹೇಳುತ್ತಾನೆ. ಹಣ ಬಂದ ನಂತರ ತನ್ನ ಸಹೋದರರು ಹಾಗೂ ಸ್ನೇಹಿತರಾದ ಮೊಹಮ್ಮದ್ ಸುಹೇಲ್ ಅನ್ಸಾರ್, ಸಲ್ಮಾನ್, ಬೈಜು, ಅಕ್ರಮ್ ಖಾನ್, ಮುಹೀಬ್, ಮೋಸಿಮ್ ಖಾನ್, ಉಮರ್, ಧರ್ಜಾ, ಸೈಯದ್ ಅಮ್ಜದ್, ಸೈಯದ್ ಅಫ್ರೀದ್, ಸೈಯದ್ ವಸೀಂ, ಶೇಖ್ ವಸೀಂ, ಮೊಹಮ್ಮದ್ ಅತೀಕ್, ಮೊಹಮ್ಮದ್ ಶಬೀರ್ ಇವರ ಸಹಾಯದಿಂದ ಹಣ ದರೋಡೆ ಮಾಡುವ ಸಂಚು ರೂಪಿಸುತ್ತಾರೆ. AK ಎಂಟರ್ಪ್ರೈಸಸ್ ಮಳಿಗೆಗೆ ಹಣ ಬಂದ ನಂತರ ಮೊದಲೇ ರೂಪಿಸಿದ ಸಂಚಿನಂತೆ ಸಾಕ್ಷಿದಾರರಾದ ನಾಗೇಂದ್ರ ಮತ್ತು ಶಾಂತಕುಮಾರ್ ರವರನ್ನು ಮತ್ತು ಹಣ ಕೊಟ್ಟವರನ್ನು ನಂಬಿಸುವ ಸಲುವಾಗಿ ಸೈಯದ್ ಅಕೀಬ್ ಪಾಷಾ ಮತ್ತು ಆತನ ಸಹಚರರು ಮಾರಕಾಸ್ತ್ರಗಳನ್ನು ಬಳಸಿಕೊಂಡು ದರೋಡೆ ಮಾಡಿದಂತೆ ನಟಿಸಿ ಹಣವನ್ನು ದೋಚಿಕೊಂಡು ಹೋಗುತ್ತಾರೆ. ಈ ಬಗ್ಗೆ ಯಾರಿಗೂ ಅನುಮಾನ ಬಾರದಂತೆ ಸಂಚು ರೂಪಿಸಿದ ಆರೋಪಿಗಳಲ್ಲಿ ಒಬ್ಬನಾದ ಶ್ರೀ ಹರ್ಷ ಎಂಬಾತನು ದೂರು ದಾಖಲಿಸಿದ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ತಾವೇ ಮೋಸ ಮತ್ತು ದರೋಡೆ ಒಳಗಾದಂತೆ ಪ್ರಕರಣ ದಾಖಲಿಸುತ್ತಾನೆ. ಸದರಿ ಪ್ರಕರಣವನ್ನು ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಹಾಗೂ ಅವರ ತಂಡ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣವನ್ನು ಭೇದಿಸಲು ಯಶಸ್ವಿಯಾಗುತ್ತಾರೆ. ಇನ್ನು ಹೈಟೆಕ್ ಪ್ರಕರಣವನ್ನು ಭೇದಿಸಲು
ವಿದ್ಯಾರಣ್ಯಪುರದ ಪೊಲೀಸ್ ತಂಡ ರಾತ್ರಿ ಹಗಲು ಎನ್ನದೆ ಶ್ರಮಪಟ್ಟು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಪ್ರಕರಣದಲ್ಲಿ ತಲೆ ಮರೆಸಿಕೊಂಡಿರುವ ಸಂದೀಪ್, ರಾಕೇಶ್, ಶೇಖ್ ಸಾಧು ಮತ್ತು ಮೊಹಮ್ಮದ್ ಶಬೀರ್ ಅವರನ್ನು ಹುಡುಕಲು ವಿಶೇಷ ತಂಡವನ್ನು ರಚಿಸಿದ್ದಾರೆ. ಈ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಸೆರೆ ಹಿಡಿಯಲು ಶ್ರಮಿಸಿದ ವಿಭಾಗದ ಸಿಬ್ಬಂದಿಗಳಾದ ಶ್ರೀನಿವಾಸ್ ರಂಗದಾಮಯ್ಯ ಕೆಟಿ, ನಂದೀಶ್ ಹೆಚ್ಸಿ, ಶಶಿಕುಮಾರ್, ಲತಾಮಣಿ, ನಿಶಾಂತ್, ಪ್ರಸಾದ್, ಹೊನ್ನೇಶ, ನಿಸಾರ್ ಖಾನ್, ಬಣಕಾರ್ ಶ್ರೀಧರ್ ಹಾಗೂ ಸಿಡಿಆರ್ ಸೆಲ್ ಸಿಬ್ಬಂದಿಯವರಾದ ಬಾಬು, ರವಿಚಂದ್ರನ್ ಅವರುಗಳಿಗೆ B9 ವತಿಯಿಂದ ಹ್ಯಾಟ್ಸ್ ಆಫ್. ವಿಶ್ವನಾಥ್, B9 ನ್ಯೂಸ್, ಬೆಂಗಳೂರು. ಇದು ಇವತ್ತಿನ ಮೆಗಾ ಕ್ರೈಮ್ ಸ್ಟೋರಿ. ನಮಸ್ಕಾರ.